ಡಿಕೆ 100 ಕೋಟಿ ಆಫರ್ ಆರೋಪ ವಿಚಾರವಾಗಿ ಸದಾನಂದ ಗೌಡ ಮಾತನಾಡಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಡಿಕೆ 100 ಕೋಟಿ ರೂಪಾಯಿ ಆಫರ್ ಆರೋಪ ವಿಚಾರ ಈ ಬಗ್ಗೆ ಮಾತನಾಡಿ ಹಾದಿ ತಪ್ಪಿಸುವ ಕೆಲಸ ಮಾಡಬಾರದು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಹೇಳಿಕೆ ನೀಡಿದ್ದಾರೆ. ಸಿಬಿಐಗೆ ಹಸ್ತಾಂತರಿಸಿ ಅಥವಾ ನ್ಯಾಯಾಂಗ ತನಿಖೆ ಆಗಲಿ. ದೇವರಾಜೇಗೌಡ ಹೇಳಿಕೆ ಬಗ್ಗೆ ಮಾತಾಡಿ ಹಾದಿ ತಪ್ಪಿಸಲ್ಲ. ಈ ರೀತಿ ಸದಾನಂದ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು. ಡಿಕೆ 100 ಕೋಟಿ ರೂಪಾಯಿ ಆಫರ್ ಆರೋಪ ವಿಚಾರವಾಗಿ ಸದಾನಂದ ಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿ ಹಾದಿ ತಪ್ಪಿಸುವ ಕೆಲಸ ಮಾಡಬಾರದು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು. ನೋಡಿ, ನಾನು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮ್ಯಾಟರ್ ದಿಸ್ ಇಸ್ ಅಂಡರ್ ಎನ್ಕ್ವೈರಿ. SITಯಲ್ಲಿ ಈಗ ಎನ್ಕ್ವೈರಿಗೆ ಇರುವ ಕಾರಣ ನಾನು ಇದರ ಬಗ್ಗೆ ಒಂದು ತನಿಖೆಯಲ್ಲಿರುವಾಗ ನಾನೇ ಈಗ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಮಾಡುವ ಮುಖಾಂತರ ತನಿಖೆ ಹಾದಿ ತಪ್ಪಿಸ್ತಾರೆ ಅಂತ ಹೇಳಿ ನಾನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಆದ ಕಾರಣ ಇದನ್ನು ಈಗಾಗಲೇ ತನಿಖೆ ಮಾಡುವಂಥ ಇಲಾಖೆಗಳು ಮಾಡಬೇಕು. ಆ ಇಲಾಖೆಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಈಗ. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಒಂದು CBIಗೆ ಹ್ಯಾಂಡ್ ಓವರ್ ಮಾಡಿ. CBIಯಲ್ಲಿ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಅದೇ ದೇವರಾಜೇಗೌಡರ ಹೇಳಿಕೆಯ ಬಗ್ಗೆ ಮತ್ತೊಂದರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷವಾಗಲಿ ಈ ಮಧ್ಯದಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಹಾದಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ ನಾಯಕರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು. ನೋಡಿ, ನಾನು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮ್ಯಾಟರ್ ದಿಸ್ ಇಸ್ ಅಂಡರ್ ಎನ್ಕ್ವೈರಿ. SITಯಲ್ಲಿ ಈಗ ಎನ್ಕ್ವೈರಿಗೆ ಇರುವ ಕಾರಣ ನಾನು ಇದರ ಬಗ್ಗೆ ಒಂದು ತನಿಖೆಯಲ್ಲಿರುವಾಗ ನಾನೇ ಈಗ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಮಾಡುವ ಮುಖಾಂತರ ತನಿಖೆ ಹಾದಿ ತಪ್ಪಿಸ್ತಾರೆ ಅಂತ ಹೇಳಿ ನಾನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಆದ ಕಾರಣ ಇದನ್ನು ಈಗಾಗಲೇ ತನಿಖೆ ಮಾಡುವಂಥ ಇಲಾಖೆಗಳು ಮಾಡಬೇಕು. ಆ ಇಲಾಖೆಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಈಗ. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಒಂದು CBIಗೆ ಹ್ಯಾಂಡ್ ಓವರ್ ಮಾಡಿ. CBIಯಲ್ಲಿ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಅದೇ ದೇವರಾಜೇಗೌಡರ ಹೇಳಿಕೆಯ ಬಗ್ಗೆ ಮತ್ತೊಂದರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷವಾಗಲಿ ಈ ಮಧ್ಯದಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳು